ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಮೈಸೂರಿನಲ್ಲಿ ಸ್ಥಗಿತಗೊಂಡ ಕೆಂಪು ಸುಂದರಿಯ ವಯ್ಯಾರ, ರಾಜಪಥಗಳಲ್ಲಿ ಇನ್ಮುಂದೆ ಸಂಚರಿಸಲ್ಲ ರೆಡ್ ಫೀಟ್ ಬಸ್ಗಳು. ಕಾಂಜೆನಿಟಲ್ ಪ್ಯಾರಸಿಸ್ನಿಂದ ಬಳಲುತ್ತಿರುವ ಪೃಥ್ವಿ ವಿಶೇಷ ನಿಗಾದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹುಲಿರಾಯ. ಕೆಎಸ್ಟಿಡಿಸಿಯಿಂದ 5 ದಿನಗಳ ವಿಶೇಷ ಪ್ಯಾಕೇಜ್ ಘೋಷಣೆ, ಸೈಟ್ ಸೀಯಿಂಗ್ ಮತ್ತು ಗೈಡ್ ವ್ಯವಸ್ಥೆಗಳು ಲಭ್ಯ. ಮತ್ತೊಮ್ಮೆ ಫ್ರೀ ಪ್ರಯಾಣದ ಭರವಸೆ ನೀಡಿದ ರಾಜ್ಯ ಸರ್ಕಾರ, ಅಧಿಕಾರಿ ಮಟ್ಟದ ಸಭೆಯಲ್ಲಿ ಕೂಲಂಕುಷ ಚರ್ಚೆ. 1 ದಶಕಕ್ಕೂ ಹೆಚ್ಚು ಕಾಲ ಮೈಸೂರಿನಲ್ಲಿ ಪ್ರವಾಸಿಗರ ನೆಚ್ಚಿನ ಲಕ್ಸುರಿ ಟ್ರಾವೆಲ್ ಆಯ್ಕೆಯಾಗಿದ್ದ ವೋಲ್ವೋ ಬಸ್ಗಳು ತಮ್ಮ ಸಂಚಾರವನ್ನು ಸ್ಥಗಿತಗೊಳಿಸಿವೆ. ರೆಡ್ ಬ್ಯೂಟಿ ಎಂದೇ ಖ್ಯಾತಿ ಪಡೆದಿದ್ದ ಎಸಿ ವೋಲ್ವೋ ಬಸ್ಗಳು ಇನ್ನು ಮುಂದೆ ಸಾಂಸ್ಕೃತಿಕ ನಗರಿಯ ರಸ್ತೆಗಳಲ್ಲಿ ಕಾಣುವುದಿಲ್ಲ. 1 ದಶಕಕ್ಕೂ ಹೆಚ್ಚು ಕಾಲ ಸಾಂಸ್ಕೃತಿಕ ನಗರದ ವೈಭವವನ್ನು ನೋಡಲು ಆಗಮಿಸುತ್ತಿದ್ದ ಬಹುತೇಕ ಪ್ರವಾಸಿಗರು ತಮ್ಮ ಆರಾಮದಾಯಕ ಪ್ರಯಾಣಕ್ಕೆ ವೋಲ್ವೋವನ್ನು ಬಳಸ್ತಾ ಇದ್ರು. ಅದರಲ್ಲೂ ಬೇಸಿಗೆಯ ಸಂದರ್ಭದಲ್ಲಿ ಜನರ ಜಾಲಿ ಟೂರ್ಗಳನ್ನು ತಂಪಾಗಿರಿಸುತ್ತಿದ್ದದ್ದು ಇದೇ ಕೆಂಪು ಸುಂದರಿ. 15 ವರ್ಷಗಳ ಫಿಟ್ನೆಸ್ ದಾಟಿರುವ 33 ಬಸ್ಗಳ ರೆಡ್ ಫ್ಲೀಟ್ ಆರ್ಟಿಒ ಅಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ಸಂಚಾರ ಸ್ಥಗಿತಗೊಳಿಸಲು ಕೆಎಸ್ಆರ್ಟಿಸಿ ನಿರ್ಧರಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ಪೃಥ್ವಿ ಎಂಬ 13 ವರ್ಷದ ಗಂಡು ಹುಲಿ ಅನಾರೋಗ್ಯದಿಂದ ಬಳಲುತ್ತಿದೆ. ಕಾಂಜೆನಿಟಲ್ ಪ್ಯಾರಸಿಸ್ನಿಂದ ಬಳಲುತ್ತಿರುವ ಪೃಥ್ವಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯಕೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾದ ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆಯನ್ನು ಆರಂಭಿಸಲಾಗಿದೆ. ಹುಲಿಯನ್ನ ಚಾಮುಂಡಿ ವನ್ಯಜೀವಿ ಸಂರಕ್ಷಣೆ ಹಾಗೂ ಸಂತಾನಾಭಿವೃದ್ಧಿ ಕೇಂದ್ರದಲ್ಲಿ ವಿಶೇಷ ನಿಗಾದಲ್ಲಿರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನುರಿತ ವೈದ್ಯಕೀಯ ತಂಡದ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ಮೃಗಾಲಯ ಆಡಳಿತ ಮಂಡಳಿ ತಿಳಿಸಿದೆ. ಸೆನೆಗಲ್ನಲ್ಲಿ ಲೇಕ್ ರೆಟ್ಬಾ ಎಂಬ ವಿಚಿತ್ರವಾದ ಸರೋವರವಿದೆ. ಇದರ ವಿಶೇಷವೆಂದರೆ ಈ ಸರೋವರದ ನೀರು ಪ್ರಕಾಶಮಾನವಾದ ಗುಲಾಬಿ ಬಣ್ಣದಲ್ಲಿದೆ. ನೀರಿನಲ್ಲಿರುವ ಪಾಚಿ ಮತ್ತು ಅತಿಯಾದ ಉಪ್ಪಿನಾಂಶದಿಂದಾಗಿ ಈ ಬಣ್ಣ ಬರುತ್ತದೆ. ಇಲ್ಲಿನ ನೀರು ಸತ್ತ ಸಮುದ್ರದ ಹಾಗೆ ತುಂಬಾ ಉಪ್ಪಾಗಿರುವುದರಿಂದ ಈ ಸರೋವರದಲ್ಲಿ ಯಾರೂ ಮುಳುಗುವುದಿಲ್ಲ, ಸುಮ್ಮನೆ ತೇಲಬಹುದು. ಇಲ್ಲಿನ ಜನ ಅಪರಿಚಿತರನ್ನ ಕೂಡ ತಮ್ಮ ಮನೆಗೆ ಕರೆದು ಊಟ ಹಾಕುವಷ್ಟು ಪ್ರೀತಿಯನ್ನು ತೋರುತ್ತಾರೆ. ಪ್ರವಾಸೋದ್ಯಮಕ್ಕೆ ಇಲ್ಲಿನ ಜನರ ಈ ಸ್ವಭಾವವೇ ದೊಡ್ಡ ಆಸ್ತಿ. ಸೆನೆಗಲ್ನ ರಾಷ್ಟ್ರೀಯ ಲಾಂಛನವೇ ಬಾಯೋಬಾಬ್ ಮರ. ಈ ಮರಗಳು ಸಾವಿರಾರು ವರ್ಷಗಳ ಕಾಲ ಬದುಕುತ್ತವೆ. ಇಲ್ಲಿನ ಕೆಲವು ಬೃಹತ್ ಮರಗಳ ಒಳಭಾಗದಲ್ಲಿ ದೊಡ್ಡ ಪೊಟರೆಗಳಿದ್ದು, ಹಳೆಯ ಕಾಲದಲ್ಲಿ ಅವುಗಳನ್ನ ಸ್ಮಶಾನಗಳಾಗಿ ಅಥವಾ ಜೈಲುಗಳಾಗಿ ಬಳಸಲಾಗುತ್ತಿತ್ತು. ಸೆನೆಗಲ್ನ ರಾಜಧಾನಿ ಯಾವುದು? ಕೆಎಸ್ಟಿಡಿಸಿ ಸಮ್ಮರ್ ವೆಕೇಷನ್ ಭಾಗವಾಗಿ 5 ದಿನಗಳ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. 4 ರಾತ್ರಿ 5 ದಿನಗಳ ಪ್ಯಾಕೇಜ್ ಇದಾಗಿದ್ದು, ಊಟಿ, ಕೂನೂರು, ವಯನಾಡು ಮುಂತಾದ ಅದ್ಭುತ ತಾಣಗಳನ್ನು ಒಳಗೊಂಡಿದೆ. ಈ ಪ್ಯಾಕೇಜ್ ಬೆಲೆ 9,000ದಿಂದ ಪ್ರಾರಂಭವಾಗಲಿದ್ದು, ಟ್ರಾವೆಲ್ ಮತ್ತು ಸ್ಟೇ ಕಾಸ್ಟ್ಗಳನ್ನು ಒಳಗೊಂಡಿದೆ ಎಂದು ಕೆಎಸ್ಟಿಡಿಸಿ ತಿಳಿಸಿದೆ. ಹಿರಿಯ ನಾಗರಿಕರಿಗೆ ವಿಶೇಷವಾಗಿ 20% ರಿಯಾಯಿತಿ ಘೋಷಣೆ ಮಾಡಲಾಗಿದ್ದು, ಸೈಟ್ ಸೀಯಿಂಗ್ ಮತ್ತು ಗೈಡ್ ವ್ಯವಸ್ಥೆಗಳು ಲಭ್ಯವಿದೆ. ಹೆಚ್ಚಿನ ವಿವರಗಳಿಗಾಗಿ ಕೆಎಸ್ಟಿಡಿಸಿ ವೆಬ್ಸೈಟ್ ಅನ್ನು ಲಾಗಿನ್ ಆಗಿ ಮಾಹಿತಿಯನ್ನು ಪಡೆಯಬಹುದು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಉಚಿತ ಪ್ರಯಾಣದ ಭರವಸೆ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಈ ಬಾರಿ ಉಚಿತ ಭಾಗ್ಯದ ಭರವಸೆ ನೀಡಿರೋದು ಯಾರಿಗೆ? ಇಲ್ಲಿದೆ ಕಂಪ್ಲೀಟ್ ಅಪ್ಡೇಟ್. ಈಗಾಗಲೇ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ರಾಜ್ಯ ಸರ್ಕಾರ ರಾಜ್ಯದ ಯುವಜನತೆಗೆ ಫ್ರೀ ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಲು ಚಿಂತಿಸಿದೆ ಎಂದು ಮೂಲಗಳು ತಿಳಿಸಿವೆ. ಪಿಯುಸಿವರೆಗೆ ಓದುತ್ತಿರುವ ಯುವಕರಿಗೆ ಈ ಸೌಲಭ್ಯ ಸಿಗಲಿದ್ದು, ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ಚರ್ಚಿಸಲಾಗಿದೆ. ಈ ಕುರಿತು ಅಧಿಕೃತ ಮಾಹಿತಿಯನ್ನು ಸರ್ಕಾರ ಪ್ರಕಟಿಸಲಿದೆ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಭಾರತದ ರಾಜ್ಯ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.